ದೇವತಾ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ವಿಷ್ಣುದೂತರು ಬಂದರೆ ಧ್ರುವರಾಜರಂದ್ರಂತೆ ನಾನು ಬರೋಲ್ಲ ಅಂದ್ರಂತೆ. ಯಾಕೆ ಸ್ವಾಮಿ ಅಂತಂದರು. ನನ್ನ ತಾಯಿ ಅವಳನ್ನು ಬಿಟ್ಟು ಹೇಗೆ ಬರಲಿ ಅಂದ್ರಂತೆ ಆ ಕಾಲಕ್ಕೆ. ನೋಡಿ ಅಂದಾಗ ಅದಕ್ಕೆ ಚಿಂತೆ ಬೇಡ, ಈಗಾಗಲೇ ನಿಮ್ಮ ತಾಯಿ ಹೊರಟಿದ್ದಾರೆ ನೋಡಿ ಅಂತಂದರೆ ಮತ್ತೊಂದು ಪುಷ್ಪಕ ವಿಮಾನದಲ್ಲಿ ಆ ಸುನೀತಿ ತಾನು ವಿಶೇಷವಾಗಿ ಹೊರಟಿರೋಣ. ಅದನ್ನು ನೋಡ್ತಾ ಧ್ರುವರಾಜರು ಕೂಡ ತಾವು ಆ ಒಂದು ಜ್ಯೋತಿರ್ಮಂಡಲ, ಅದೇ ಶಿಂಶುಮಾರ ಚಕ್ರ, ಪ್ರತಿನಿತ್ಯದಲ್ಲೂ ಆ ಶಿಂಶುಮಾರ ಚಕ್ರದ ಚಿಂತನೆಯನ್ನು ಮಾಡಬೇಕು ಅಂತ ಭಾಗವತ ಅದನ್ನು ಉಲ್ಲೇಖ ಮಾಡುತ್ತೆ. ಏತದಂಶವನ್ನೇ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದಲ್ಲಿ ದೇವರ ಯಾವ ರೂಪವನ್ನು ಪ್ರತಿನಿತ್ಯ ಪೂಜೆ ಮಾಡಬೇಕು ಅನ್ನೋದರ ಒಂದು ಉಲ್ಲೇಖವನ್ನು ಮಾಡ್ತಾ ಶಿಂಶುಮಾರ ಪ್ರತಿಮೆಯನ್ನು ನಾವು ಪ್ರತಿನಿತ್ಯ ಪೂಜೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಆ ಚೇಳಿನ ಆಕಾರ ಏನಿದೆ ಅದರಲ್ಲಿ ಪರಮಾತ್ಮ ಯಾರ್ಯಾರನ್ನು ಎಲ್ಲೆಲ್ಲಿ ಧಾರಣೆ ಮಾಡಿದ್ದಾನೆ ಅಂತಂದರೆ, ಬಾಲದ ತುದಿಯಲ್ಲಿ ಧ್ರುವರಾಜರು, ಬಾಲದ ಮಧ್ಯದಲ್ಲಿ ಅಗ್ನಿ, ಧಾತರು, ವಿಧಾತರು, ಯಮಧರ್ಮರಾಜ, ಇಷ್ಟು ಮಂದಿಯನ್ನು ತನ್ನ ಬಾಲದಲ್ಲಿ ಧಾರಣೆ ಮಾಡಿದ್ದಾನಂತೆ. ಇನ್ನು ಇಡೀ ಆ ಚೇಳಿನ ಆಕಾರದ ಪರಮಾತ್ಮನ ರೂಪದ ಬಲಭಾಗ ಒಂದು ಅಯನ, ಅದೇ ದಕ್ಷಿಣಾಯನ. ಎರಡು ಅಯನಗಳಿರುತ್ತಲ್ಲ, ಇನ್ನೊಂದು ಅಯನ ಉತ್ತರಾಯಣ. ಎರಡು ಅಯನಗಳು ಶಿಂಶುಮಾರ ರೂಪಿಯಾದ ಪರಮಾತ್ಮನ ಒಂದೊಂದು ಭಾಗ ಅಂತೆ ನೋಡಿ. ಇನ್ನು ಪ್ರಧಾನ ನಕ್ಷತ್ರಗಳು ಎಷ್ಟು? 27 ಪ್ರಧಾನ ನಕ್ಷತ್ರಗಳು. ಆ ನಕ್ಷತ್ರಗಳನ್ನು ಪರಮಾತ್ಮ ತನ್ನ ಒಂದೊಂದು ಅವಯವದಲ್ಲಿ ಧಾರಣೆ ಮಾಡಿದ್ದಾನಂತೆ. ಪುನರ್ವಸು ಪುಷ್ಯ ನಕ್ಷತ್ರವನ್ನು ತನ್ನ ಕಟಿಭಾಗದ ಬಲ ಎಡ ಅಲ್ಲಿ ಧಾರಣೆ ಮಾಡಿದ್ದಾನಂತೆ. ಆರಿದ್ರಾ ನಕ್ಷತ್ರ ಆಶ್ಲೇಷ ನಕ್ಷತ್ರವನ್ನು ತನ್ನ ಬಲಪಾದ ಎಡಪಾದದಲ್ಲಿ ಧಾರಣೆ ಮಾಡಿದ್ದಾನಂತೆ. ಶ್ರವಣ ನಕ್ಷತ್ರವನ್ನು ತನ್ನ ಬಲಗಣ್ಣಿನಲ್ಲಿ ಧಾರಣೆ ಮಾಡಿದ್ದಾನಂತೆ. ಉತ್ತರಾಷಾಢ ನಕ್ಷತ್ರವನ್ನು ತನ್ನ ಎಡೆಗಣ್ಣಿನಲ್ಲಿ ಧಾರಣೆ ಮಾಡಿದ್ದಾನಂತೆ. ಮೂಲಾ ನಕ್ಷತ್ರ ತನ್ನ ಬಲಗಿವಿಯಲ್ಲಿ ಧಾರಣೆ ಮಾಡಿದ್ದಾನಂತೆ. ಧನಿಷ್ಠ ನಕ್ಷತ್ರವನ್ನು ತನ್ನ ಎಡಗಿವಿಯಲ್ಲಿ ಧಾರಣೆ ಮಾಡಿದ್ದಾನಂತೆ. ಅನುರಾಧಾದಿ ಉಳಿದಂತಹ ನಕ್ಷತ್ರಗಳನ್ನು ತನ್ನ ಶರೀರದ ಬಲಭಾಗದಲ್ಲಿ ಧಾರಣೆ ಮಾಡ್ತಾ, ಹೀಗೆ ಸಮಸ್ತವಾದ 27 ನಕ್ಷತ್ರಗಳನ್ನು ಪರಮಾತ್ಮ ತನ್ನ ಒಂದೊಂದು ಅವಯವದಲ್ಲಿ ತಾನು ಧಾರಣೆಯನ್ನು ಮಾಡ್ತಾ, ಆಕಾಶಗಂಗೆಯನ್ನು ತನ್ನ ಉದರದಲ್ಲಿ ಹೊಟ್ಟೆ ಭಾಗದಲ್ಲಿ ಧಾರಣೆ ಮಾಡಿದ್ದಾನಂತೆ. ಅಶ್ವಿನಿ ದೇವತೆಗಳು ಇವರೇ ದೇವತೆಗಳಿಗೆ ವೈದ್ಯರು. ತನ್ನ ಸ್ತನಗಳಲ್ಲಿ ಪರಮಾತ್ಮ ಧಾರಣೆ ಮಾಡಿದ್ದಾನಂತೆ. ಸಪ್ತ ಋಷಿಗಳನ್ನು ತನ್ನ ಕಟಿಪ್ರದೇಶದಲ್ಲಿ ಪರಮಾತ್ಮ ತಾನು ಧಾರಣೆ ಮಾಡೋಣ. ಹೀಗೆ ಸಮಸ್ತವಾದ ಚರಾಚರ ಜಗತ್ತಿನ ಎಲ್ಲ ಅಂಶಗಳನ್ನು ಕೂಡ ಏತದ್ರೂಪದಿಂದ ಪರಮಾತ್ಮ ಧಾರಣೆ ಮಾಡಿರ್ತಕ್ಕಂಥದ್ದೇನಿದೆ, ಈ ರೂಪ ಸ್ಥಿತವಾಗಿರೋದೇ ಜ್ಯೋತಿರ್ಮಂಡಲ. ಆ ಜ್ಯೋತಿರ್ಮಂಡಲದ ಶಿಂಶುಮಾರ ರೂಪದ ಆ ಪರಮಾತ್ಮನ ಪುಚ್ಛದ ತುದಿ ಭಾಗದಲ್ಲಿ ಧ್ರುವರಾಜರಿಗೆ ದೇವರು ಸ್ಥಾನ ಕೊಟ್ಟನಂತೆ. ಯಾಕೆ ಕೊಟ್ಟ ಅಂತಂದರೆ, 5 ವರ್ಷದ ಮಗು ಸ್ತೋತ್ರ ಮಾಡಿದ್ರೂ ಪರಮಾತ್ಮ ನಾನು ಅನುಗ್ರಹ ಮಾಡ್ತೇನೆ ಅಂತ ತಿಳಿಸಿರ್ತಕ್ಕಂತಹ ಭಾಗವೇ ಧ್ರುವರಾಜರ ಚರಿತ್ರೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಕ್ರಮದಿಂದ ಏತದ್ ಅಂಶವನ್ನು ನಮಗೆ ತಿಳಿಸ್ತಾ, ಇನ್ನು ಮುಂದೆ ಅನೇಕ ನರಕಾದಿಗಳ ವರ್ಣನೆಯನ್ನು ಮಾಡ್ತಾರೆ. ಪಂಚಮಸ್ಕಂದ ಭಾಗವತದಲ್ಲಿ ನರಕದ ನಿರೂಪಣೆಯನ್ನು ಕೂಡ ಮಾಡ್ತಾರೆ. ಎಷ್ಟು ವಿಧವಾದ ನರಕಗಳಿದೆ? 84 ಲಕ್ಷ ವಿಧವಾದ ನರಕಗಳು ಇದೆಯಂತೆ. ಯಾವ್ಯಾವ ಪಾಪಕ್ಕೆ ಯಾವ ನರಕವನ್ನು ನಾವು ಹೊಂದಬೇಕು? ಪಂಕ್ತಿ ದೋಷವನ್ನು ಮಾಡಿದರೆ ಒಬ್ಬರಿಗೆ ಚೆನ್ನಾಗಿ ನಿಧಾನ ಕೂತ್ಕೊಳ್ಳಿ ಅನ್ನೋದು, ಇನ್ನೊಬ್ರಿಗೆ ಹೇಳಿದಿರೋ ಮುಂದಕ್ಕೆ ಹೊಟ್ಟೋಗೋದು. ಹಾಗೇನಾರು ಮಾಡ್ತು ಅಂತಂದರೆ
ಮುಂದಿನ ಜನ್ಮದಲ್ಲಿ ಒಕ್ಕಣ್ಣನಾಗಿ ಹುಟ್ಟಬೇಕಂತೆ. ಒಂದು ಕಣ್ಣು ತೆಗೆದು ಬಿಡ್ತಾನಂತೆ ಪರಮಾತ್ಮ. ಇದೆಲ್ಲ ಎಲ್ಲಿ ನಿರೂಪಿತವಾಗಿದೆ? ಪಂಚಮಸ್ಕಂದ ಭಾಗವತ ತಿಳಿಸುತ್ತೆ ನಮಗೆ. ಪ್ರಾಣ ಹೋಗೋ ಕಾಲಕ್ಕೆ ಯಮದೂತರು ತಾವು ಹೇಗೆ ಬಂದಿರ್ತಾರೆ ಅದನ್ನು ನೋಡ್ತಾ ಮರಣಸಕ್ತನಾದ ಜೀವ ಸಾತ್ರಸ್ತ ಹೃದಯ ಹೆದರ ನಡಗ್ಬಿಡ್ತಾನಂತೆ ತತ್ಕಾಲಕ್ಕೆ. ಅದನ್ನು ನೋಡ್ತಾ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡ್ತಾ ಹಾಹಾ ಕುರ್ವನ್ ಕಲೇವರಾತ್ ದೇಹಾದಿಗಳನ್ನು ಬಿಡ್ತಾನಂತೆ. ಏತತ್ಕಾಲಕ್ಕೆ ಹರಿನಾಮಸ್ಮರಣೆ ಪ್ರಾಪ್ತವಾಗೋಲ್ಲ. ಯಾರು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಸದಾಕಾಲ ಹರಿನಾಮಸ್ಮರಣೆ ಮಾಡ್ತಾ ಇದ್ದರೆ ಮಾತ್ರ ಅಂತ್ಯಕಾಲದಲ್ಲಿ ದೇವರ ನಾಮಸ್ಮರಣೆ ಬರುತ್ತೆ. ಒಬ್ಬ ವಿದ್ಯಾರ್ಥಿ ಇಡೀ ವರ್ಷ ಚೆನ್ನಾಗಿ ತಾನು ಅಧ್ಯಯನ ಮಾಡಿದ್ದ ಅಂತಂದರೆ ಎಕ್ಸಾಮಿನೇಷನ್ನಲ್ಲಿ ಚೆನ್ನಾಗಿ ಬರೀತಾನೆ. ಇಡೀ ವರ್ಷ ಓದೇ ಇಲ್ಲಪ್ಪ, ಎಕ್ಸಾಮಿನೇಷನ್ನಲ್ಲಿ ಏನು ಮಾಡಬೇಕು? ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು. ಅದು ಹೇಗೋ ಅದರಂತೆ ನಮ್ಮ ಜೀವನವೂ ಕೂಡ ವಿದ್ಯಾರ್ಥಿಯ ಜೀವನದಂತೆ. ನಮಗೆ ಫೈನಲ್ ಎಕ್ಸಾಮ್ ಯಾವುದು? ನಮ್ಮ ಮರಣವೇ ನಮ್ಮ ಫೈನಲ್ ಎಕ್ಸಾಮ್. ಏತತ್ಕಾಲಕ್ಕೆ ಆ ಒಂದು ಹರಿನಾಮಸ್ಮರಣಾದಿಗಳು ನಮಗೆ ಪ್ರಾಪ್ತವಾಗಬೇಕು ಅಂತಂದರೆ ಸಂತತಂ ಚಿಂತೆಯೇನಂತಂ, ಕೂತಾಗ ನಿಂತಾಗ ಹರಿನಾಮಸ್ಮರಣೆಯನ್ನು ನಾವು ಮಾಡ್ತಾ ಇರಬೇಕು. ಇದು ಅಷ್ಟು ಸುಲಭವಾಗಿ ಬರೋದಲ್ಲ, ಚೆನ್ನಾಗಿ ಅದನ್ನು ಅಭ್ಯಾಸಿಸಬೇಕು. ಆಗ ಮಾತ್ರ ಹರಿನಾಮಸ್ಮರಣೆ ನಮಗೆ ಪ್ರಾಪ್ತಿ ಅನ್ನುವ ಒಂದು ಅಂಶವನ್ನೇ, ಆ ಸಮಗ್ರ ನರಕಾದಿಗಳ ವರ್ಣನೆಯನ್ನೇ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ತಾವು ಮಾಡೋಣ. ಇಷ್ಟೆಲ್ಲ ಆದ ನಂತರ ಪರೀಕ್ಷಿತ್ ಮಹಾರಾಜರು ತಾವು ಕೇಳಿದ್ರು, ಸ್ವಾಮಿ ಇಂತಹ ನರಕದಿಂದ ಜೀವರು ಪಾರಾಗಬೇಕಾದರೆ ಏನು ಮಾಡಬೇಕು ಅಂತ ಕೇಳಿದ್ರು. ಆಗ ಶುಕಾಚಾರ್ಯಂದರು ಸತ್ಕರ್ಮ ಅನುಷ್ಠಾನವನ್ನು ಮಾಡಬೇಕು ಅಂತಂದು, ಸತ್ಕರ್ಮಗಳನ್ನು ಮಾಡಿರಿ ಅಂತಂದು. ಪರೀಕ್ಷಿತ್ ಮಹಾರಾಜರು ನಕ್ಬಿಟ್ರಂತೆ ಆ ಕಾಲಕ್ಕೆ. ಮನ್ಯೆ ಕುಂಜರ ಶೌಚವತ್ತು, ಆನೆ ಸ್ನಾನ ಮಾಡಿದಂತೆ ಆಯ್ತಲ್ಲ ಸ್ವಾಮಿ ನೀವು ಹೇಳಿದ ಪ್ರಾಯಶ್ಚಿತ್ತ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ, ಒಂದು ಸತ್ಕರ್ಮಾನುಷ್ಠಾನವನ್ನು ನಾವು ಮಾಡಬೇಕಾದ್ರೆ, ಈಗ ಸತ್ಕರ್ಮ ಅಂತಂದರೆ ನಮಸ್ಕಾರ ಮಾಡೋದು. ದೇವರಿಗೆ ನಮಸ್ಕಾರ ಮಾಡಬೇಕಾದರೂ ಕೂಡ ಮನಸ್ಸು ಎಲ್ಲಿರುತ್ತೆ? ದೇವರ ಕಡೆ ಇರೋದೇ ಇಲ್ಲ. ಮುಂದೇನು ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ತಿರುಗ್ತಾ ಇರ್ತೇವೆ ಹೊರತಾಗಿ ದೇವರಿಗೆ ನಮಸ್ಕಾರ ಮಾಡೋ ಕಾಲಕ್ಕೂ ನಮ್ಮ ಮನಸ್ಸು ದೇವರ ಕಡೆ ಹೋಗೇ ಇರೋಲ್ಲ. ಹಾಗಾದರೆ ದೇವರ ಕಡೆ ಮನಸ್ಸನ್ನು ಹಾಕದೇ ನಮಸ್ಕಾರ ಮಾಡಿದ್ರಿಂದಾಗಿ ದೋಷ ಬಂತು. ಮಾಡಿದ್ದೇನು ನಮಸ್ಕಾರ, ಬಂದದ್ದೇನು ದೋಷವೇ ಬಂತು. ಇದನ್ನೇ ನಮ್ಮ ಪರೀಕ್ಷಿತ್ ಮಹಾರಾಜರಂದರು, ಆನೆ ಗಂಟಾನುಗಂಟೆ ಸ್ನಾನ ಮಾಡೋತ್ತಂತೆ. ಹೊರಗಡೆ ಬಂದು ಏನು ಮಾಡ್ತು? ಮಣ್ಣು ಹುಯ್ಕೊಂತು. ಹಂಗಾಗೋಯ್ತು ನಮ್ಮ ಕತೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಮನೆಯಲ್ಲಿ ಮಾಡಿರುವ ಪಾಪಗಳನ್ನೆಲ್ಲ ಕಳ್ಕೊಳ್ಳಿಕ್ಕೆ ಗುರುಗಳ ಕ್ಷೇತ್ರ ತೀರ್ಥಯಾತ್ರೆಗೆ ಹೋಗ್ತೇವಂತೆ. ತೀರ್ಥಯಾತ್ರೆಯಲ್ಲೇ ನಾವೇನಾದರೂ ಪಾಪವನ್ನು ಮಾಡಿದರೆ ಮತ್ತೇನೂ ಅಲ್ಲ, ಆ ತೀರ್ಥದ ನದಿ ನೀರನ್ನು ಕಲುಷಿತ ಮಾಡಿದ್ರೆ ಬ್ರಹ್ಮತ್ಯಾದಿ ದೋಷ ಬರುತ್ತೆ ಅಂತ ಇಂದ್ರದೇವರು ತಿಳಿಸ್ತಾರೆ. ನದಿ ನೀರಿನಲ್ಲಿ, ತೀರ್ಥಗಳಲ್ಲಿ, ಸ್ವಾಮಿ ಪುಷ್ಕರಣಿಯಲ್ಲಿ ಹೋದಾಗ ಉಗುಳೋದು, ನೀರನ್ನು ಕಲುಷಿತ ಮಾಡೋದು, ಹೀಗೇನಾರು ನಾವು ಮಾಡಿದ್ದೇವೆ ಅಂತಂದರೆ ಮಹತ್ತರವಾದ ದೋಷ ಬಂದ್ಬಿಡುತ್ತಂತೆ.